Dear student friends, good morning to everyone. We will have a discussion in this session regarding the differences between the marketing and selling. So we are talking about the principles of marketing subject. In the principles of marketing subject, as per the syllabus, we will come across the likely differences between the marketing and selling. ಮಾರಾಟ ಪ್ರಕ್ರಿಯೆ ಮತ್ತು ಮಾರಾಟ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ. Exactly, there are so many differences. They are not one and the same, and we will have to discuss them once again. Here it goes. Difference between marketing and selling. Left side marketing and right part deals with all selling. The first part of difference is marketing focuses on customer needs, whereas selling focuses on seller needs. So what kind of difference it is exactly? So there is a meaning inside. Marketing is customer oriented process. ಕಸ್ಟಮರ್ಸ್ಗೆ ಅಥವಾ ಕನ್ಸ್ಯೂಮರ್ಸ್ಗೆ ಯಾವ ತರಹದ ಸರಕುಗಳು ಅಥವಾ ಉತ್ಪನ್ನಗಳು ಅಥವಾ ಸೇವೆಗಳು ಬೇಕಾಗಿದೆಯೋ ಅಂಥ ಪ್ರಕಾರದ ವಸ್ತುಗಳನ್ನು ಉತ್ಪನ್ನಗಳನ್ನು ಉತ್ಪಾದಕನು ಉತ್ಪಾದಿಸಿ ಮಾರಾಟ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಏನೆಲ್ಲ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಮನಸ್ಸಿಗೆ ಬಂದ ಹಾಗೆ. ಸೊ ಹಿ ಹ್ಯಾಸ್ ಟು ಮೇಕ್ ಅ ಸರ್ವೆ, ಕನ್ಸ್ಯೂಮರ್ ಸರ್ವೆ ಆರ್ ರಿಸರ್ಚ್ ಪ್ರೋಗ್ರಾಮ್ ಹಿ ಹ್ಯಾಸ್ ಟು ಇಂಪ್ಲಿಮೆಂಟ್, ಮಾರ್ಕೆಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಹಿ ಹ್ಯಾಸ್ ಟು ಸೀಕ್, and accordingly he has to undertake the manufacturing of goods and services, and he has to sell the ultimate products to the ultimate users or consumers. So idella consumer oriented approach anta heli agtade. Marketing is a consumer oriented concept now, modern concept. Selling alli enirutte, merely the seller or the marketer focusing on selling. He makes an effort to sell the product or to maximize the sales. What happens to the customer out of the sales, he is least bothered about. ಅವನು ಜಾಸ್ತಿ ಸಾಮಾನುಗಳನ್ನು ಅಥವಾ ಸರಕುಗಳನ್ನು ದಾಸ್ತಾನುಗಳನ್ನು ಮಾರಾಟ ಮಾಡಲಿಕ್ಕೆ ನೋಡ್ತಾನ ಅವನು, ಯಾರು ಸೆಲ್ಲರ್. ಹಾಗಾಗಿ ಅಲ್ಲಿ ಸೇಲ್ಸ್ಗೆ ಪ್ರಾಧಾನ್ಯತೆ ಕೊಡಲಾಗುತ್ತೆ. ಇಲ್ಲಿ ಕನ್ಸ್ಯೂಮರ್ಗೆ ಅಥವಾ ಕಸ್ಟಮರ್ಸ್ಗೆ ಗ್ರಾಹಕರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರೆ, ಸೆಲ್ಲಿಂಗ್ನಲ್ಲಿ ಸರಕುಗಳಿಗೆ ಅವುಗಳನ್ನು ಸೇಲ್ ಮಾಡಲಿಕ್ಕೆ ಜಾಸ್ತಿ ಒತ್ತು ಕೊಟ್ಟಿರ್ತಾರೆ. ಅದು ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್. ಸೆಕೆಂಡ್ ಪಾಯಿಂಟ್ ಆಫ್ ಡಿಫರೆನ್ಸ್ ಏನು ಕೇಳಿದ್ರೆ, ಇಟ್ ಬಿಗಿನ್ಸ್ ಬಿಫೋರ್ ಪ್ರೊಡಕ್ಷನ್. ಉತ್ಪಾದನೆ ಕೈಗೊಳ್ಳೋ ಮುಂಚೆನೆ ಮಾರ್ಕೆಟಿಂಗ್ ಶುರು ಆಗುತ್ತೆ. ಮಾರ್ಕೆಟಿಂಗ್ ಅಂದ್ರೆ ಉತ್ಪಾದನೆ ಕೈಗೊಂಡು ರೆಡಿಮೇಡ್ ಗೂಡ್ಸ್ ಅನ್ನ ಮಾರ್ಕೆಟ್ಗೆ ರಿಲೀಸ್ ಮಾಡುವಾಗಲ್ಲ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋದು. ಮಾರ್ಕೆಟಿಂಗ್ ಟೇಕ್ಸ್ ಪ್ಲೇಸ್ ವೆಲ್ ಬಿಫೋರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್. ಹಾಗಾಗಿ ಇಟ್ ಬಿಗಿನ್ಸ್ ಬಿಫೋರ್ ಪ್ರೊಡಕ್ಷನ್, ಉತ್ಪಾದನೆಗಿಂತ ಮುಂಚೆನೆ ಅದು ಶುರು ಆಗುತ್ತೆ ಅಥವಾ ಪ್ರಾರಂಭಗೊಳ್ಳುತ್ತೆ. ಬಟ್ selling begins with production. Selling ಯಾವಾಗ ಆಗುತ್ತೆ? It begins with production, not before production. Production ಆದಮೇಲೆ ಅಥವಾ ಪ್ರೊಡಕ್ಷನ್ ಜೊತೆಗೆ ಸೇಲ್ಸ್. ಪ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿ? ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿ ಆಯಿತು, ಉತ್ಪಾದಿಸಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಇಸ್ ಸೆಲ್ಲಿಂಗ್ ಅಥವಾ ಮಾರಾಟ ಅಂತ ಹೇಳಿ ಆಯಿತು. ಸೊ ಹಾಗಾಗಿ ಇಟ್ ಬಿಗಿನ್ಸ್ ಆಫ್ಟರ್ ಪ್ರೊಡಕ್ಷನ್ ಆರ್ ಬಿಗಿನ್ಸ್ ವಿತ್ ಪ್ರೊಡಕ್ಷನ್. ಯಾವುದು? ಸೇಲ್ಸ್ ಅನ್ನೋದು. ಸೊ ಇದು ಎರಡನೇ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್. ಥರ್ಡ್ ಪಾಯಿಂಟ್, continues after sale. Even marketing process does not stop when the sales get over. ಮಾರಾಟ ಆದ ತಕ್ಷಣ ಮಾರ್ಕೆಟಿಂಗ್ ಮುಗೀತು ಅಂತೇಳಿ ಅಲ್ಲ. ಮಾರ್ಕೆಟಿಂಗ್ ಅಂದ್ರೆ ಸೆಲ್ಲಿಂಗ್ ಅಲ್ಲ. ಮಾರಾಟ ಮಾಡಿದ ಮೇಲೆ ಮಾರ್ಕೆಟಿಂಗ್ ಮುಗೀತು ಅನ್ನೋದು ಪ್ರಶ್ನೆನೇ ಬರಲ್ಲ. ಮಾಡರ್ನ್ ಕನ್ಸೆಪ್ಟ್ ಅಥವಾ ಆಧುನಿಕ ಒಂದು ಪರಿಕಲ್ಪನೆ ಏನಿದೆ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂತ ಹೇಳಿದ್ರೆ, ಇಟ್ ಇವನ್ ಬಿಫೋರ್ ಸ್ಟಾರ್ಟ್ಸ್, ಇವನ್ ಬಿಫೋರ್ ಪ್ರೊಡಕ್ಷನ್, ಅಂಡ್ ಇವನ್ after sales also it continues. It still continues even after selling the goods and services also. ಹಾಗಾಗಿ it continues after sale. ಮಾರಾಟ ಮಾಡಿದ ಮೇಲೆ ಕೂಡ ಏನಿರುತ್ತೆ ನೀವು ಕೇಳ್ಬೋದು. ಈಗ ಸರ್ ಮಾರಾಟ ಮಾಡಿದ ಮೇಲೆ ಏನು ಮತ್ತೆ ಅಲ್ಲಿ ಮಾರ್ಕೆಟಿಂಗ್ ಮಾಡೋದು ಇರುತ್ತೆ? ಮಾರಾಟ ಮಾಡಿದ ಮೇಲೆನೇ ಇರೋದು. ಮಾರಾಟ ಮಾಡಿದ ಯಾವುದೇ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಮೊಬೈಲ್ ಮಾರಾಟ ಮಾಡಿರ್ತಾರೆ, ಅದು ಕಸ್ಟಮರ್ಗೆ ಲೈಕ್ ಆಗಿದೆ, ಡಿಸ್ಲೈಕ್ ಆಗಿದೆಯಾ, ಕಸ್ಟಮರ್ ಅದನ್ನು ಇಷ್ಟಪಟ್ಟಿದ್ದಾರ, ಪ್ರೈಸ್ ರೇಂಜನ್ನು ಇಷ್ಟಪಟ್ಟಿದ್ದಾರ, ಫೀಚರ್ಸನ್ನು ಇಷ್ಟಪಟ್ಟಿದ್ದಾರ, ಅಥವಾ ಯಾವುದೇ ಇರ್ಬೋದು. ಇಟ್ ನೀಡ್ ನಾಟ್ ಬಿ ನೆಸೆಸರಿಲಿ ಯುವರ್ ಮೊಬೈಲ್ ಫೋನ್ಸ್ ಓನ್ಲಿ. ಯು ಕ್ಯಾನ್ ಟೇಕ್ ಫಾರ್ ಎಕ್ಸಾಂಪಲ್ ಎನಿ ಕೈಂಡ್ ಆಫ್ ಆರ್ ಎನ್ ನಂಬರ್ ಆಫ್ ಐಟಮ್ಸ್. ಓಕೆ, ಮೋಟರ್ ಬೈಕ್ ಇರ್ಬೋದು, ಟೆಲಿವಿಷನ್ಸ್ ಇರ್ಬೋದು, ಯಾವುದೇ ಹೋಮ್ ಅಪ್ಲಯನ್ಸಸ್ ಇರ್ಬೋದು. ನಿಮಗೆ ಇಷ್ಟ ಆಗಿದೆ ಇಲ್ಲ ಅನ್ನೋದನ್ನ ಅವನು ಕಸ್ಟಮರ್ ಸರ್ವಿಸ್ ಮಾಡಿ ತಗೊಳ್ಬೇಕು. ಅಂದರೆ ಫೀಡ್ಬ್ಯಾಕ್ ತಗೊಳ್ಬೇಕಾಗುತ್ತೆ. ಕಸ್ಟಮರ್ಸಿಂದ, ಗ್ರಾಹಕರಿಂದ ಅವನು ಫೀಡ್ಬ್ಯಾಕ್ ತಗೊಳ್ಬೇಕು. ಅವರ ಒಂದು ಒಪಿನಿಯನ್ ಏನಿದೆ, ಅವರು ಆ್ಯಕ್ಚುಲಿ ಅದು ಆ ಪ್ರಾಡಕ್ಟನ್ನು ಇಷ್ಟಪಟ್ಟು ಅದನ್ನು
ಆ್ಯಕ್ಚುಲಿ ಕನ್ಸ್ಯೂಮ್ ಮಾಡಿದಾರಾ ಇಲ್ವಾ. ಸೊ ಏನಾದರೂ ಚೇಂಜಸ್ ಆಗಬೇಕಾ, ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ನಲ್ಲಿ ಏನಾದರೂ ಚೇಂಜಸ್ ಅಥವಾ ಬದಲಾವಣೆಯನ್ನು ತರಬೇಕು ಶೇಪ್ನಲ್ಲಿ, ಪ್ರೈಸ್ನಲ್ಲಿ, ಫೀಚರ್ಸ್ನಲ್ಲಿ ಅಥವಾ ಫ್ರೆಗ್ರೆನ್ಸ್ನಲ್ಲಿ, ಅಥವಾ ಅದು ಹೊಂದಿರುವಂಥ ಎರೋಮಾ ಅಂತ ಹೇಳ್ತೀವಿ. ಈಗ ಸುಗಂಧ ದ್ರವ್ಯಗಳಲ್ಲಿ ಕೆಲವೊಮ್ಮೆ ಅದು ಇಷ್ಟ ಆಗೋದಿಲ್ಲ, ಫ್ರೆಗ್ರೆನ್ಸ್ ಚೇಂಜ್ ಮಾಡ್ತಾರೆ ಯಾರೋ ಮ್ಯಾನುಫ್ಯಾಕ್ಚರರ್ಸ್ ಆರ್ ಮಾರ್ಕೆಟರ್. ಹಾಗಾಗಿ ಇಟ್ ಕಂಟಿನ್ಯೂಸ್ ಆಫ್ಟರ್ ಸೇಲ್ ಆಲ್ಸೋ, ಬಟ್ ಇಟ್ ಕಮ್ಸ್ ಟು ಎನ್ ಎಂಡ್ ವಿತ್ ಸೇಲ್. ಎಲ್ಲಿಗೆ ಮಾರಾಟ ಮುಗೀತು ಅಲ್ಲಿಗೆ ಸೆಲ್ಲಿಂಗ್ ಅನ್ನೋದು ಮುಗೀತು. ಮಾರಾಟ ಮಾಡಿದ ಮೇಲೆ ಹಣ ಬಂದ ಮೇಲೆ ಅಲ್ಲಿಗೆ ಸೇಲ್ಸ್ ಸ್ಟಾಪ್ ಆಗುತ್ತೆ, ಮತ್ತೆ ಅದು ಕಂಟಿನ್ಯೂ ಆಗೋದಿಲ್ಲ. ಹಾಗಾಗಿ ಸೆಲ್ಲಿಂಗ್ ಅನ್ನೋದು ಇಟ್ ಈಸ್ ಜಸ್ಟ್ ಕಮಿಂಗ್ ಟು ಎನ್ ಎಂಡ್ ಆಫ್ಟರ್ ದ ಸೇಲ್ಸ್. ಫೋರ್ತ್ ಪಾಯಿಂಟ್, ಕಾಂಪ್ರಿಹೆನ್ಸಿವ್. ಇದು ಪರಿಪೂರ್ಣವಾದಂಥ ಪ್ರಕ್ರಿಯೆ. ಕಾಂಪ್ರಿಹೆನ್ಸಿವ್ನೆಸ್ ಅಂತ ಹೇಳಿದ್ರೇನು, ಇದು ಪರಿಪೂರ್ಣವಾದಂತಹ ಪ್ರಕ್ರಿಯೆ. ಮಾರ್ಕೆಟಿಂಗ್ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದ್ರೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ನೋಡ್ತೀವಿ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಾಯಿಂಗ್, ಸೆಲ್ಲಿಂಗ್, ಫೈನಾನ್ಸಿಂಗ್, ರಿಸ್ಕ್ ಬ್ಯಾರಿಂಗ್, ಗ್ರೇಡಿಂಗ್, ಸ್ಟ್ಯಾಂಡರ್ಡೈಸೇಷನ್, ಟ್ರಾನ್ಸ್ಪೋರ್ಟೇಷನ್, ಇದೆಲ್ಲ ಕೂಡ ಬರುತ್ತೆ. ತುಂಬಾ ಫಂಕ್ಷನ್ಸ್ಗಳಿದೆ ಒಬ್ಬ ಮಾರ್ಕೆಟರ್ ಆದವನಿಗೆ. ಸೆಲ್ಲರಿಗೆ ಒಂದೇ ಫಂಕ್ಷನ್ ಸೆಲ್ಲಿಂಗ್. Selling the product is the only function that seller has to undertake, but marketer has to undertake several functions of marketing. Hagagi it is a comprehensive process, a total process which includes selling also. Marketing nalli selling kuda ಒಂದು ಪಾರ್ಟ್ ಆಗಿರುತ್ತದೆ. ಮಾರಾಟ ಅನ್ನೋದು ಮಾರಾಟ ಪ್ರಕ್ರಿಯೆ ಶಾಸ್ತ್ರದ ಒಂದು ಅವಿಭಾಜ್ಯ ಅಂಗ, ಇಂಟೆಗ್ರಲ್ ಪಾರ್ಟ್ ಅಂತ ಹೇಳ್ತೀವಿ. ಇದು ಇಲ್ಲಿ ನೋಡ್ಕೊಳ್ಳಿ, ಇಟ್ ಈಸ್ ವೆರಿ ನ್ಯಾರೋ. ಅದು ದೊಡ್ಡದಾದಂಥ ಪ್ರಕ್ರಿಯೆ ಅಥವಾ ಪರಿಪೂರ್ಣವಾದಂಥ ಪ್ರಕ್ರಿಯೆ ಅಲ್ಲ, ಒಂದು ಚಿಕ್ಕ ಭಾಗ. ಮಾರ್ಕೆಟಿಂಗ್ ನಲ್ಲಿ ಬರುವಂಥ ಒಂದು ಚಿಕ್ಕ ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗಿದೆ. ಸೊ ಇಟ್ ಹ್ಯಾಸ್ ಗಾಟ್ ನ್ಯಾರೋ ಸ್ಕೋಪ್. ಇದು ತುಂಬಾ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುತ್ತೆ, ಚೌಕಟ್ಟು ಅಥವಾ ಅದರ ಪರಿಧಿ ದೊಡ್ಡದಾಗಿರುತ್ತೆ. ಬಟ್ ಇಲ್ಲಿ ನ್ಯಾರೋ ಸ್ಕೋಪ್, ವೆರಿ ನ್ಯಾರೋ ಲಿಟಲ್ ಸ್ಕೋಪ್. ಓಕೆ. ಆಮೇಲೆ 5ನೇ ಪಾಯಿಂಟ್ ಆಫ್ ಡಿಫರೆನ್ಸ್, ಫಿಲಾಸಫಿ ಆಫ್ ದ ಬಿಸ್ನೆಸ್. ಎಸ್, ಮಾಡರ್ನ್ ಮಾರ್ಕೆಟಿಂಗ್ ಈಸ್ ರಿಗಾರ್ಡೆಡ್ ಆರ್ ಡಿಫೈನ್ಡ್ ಆಸ್ ಅ ಫಿಲಾಸಫಿ ಆಫ್ ಮಾರ್ಕೆಟಿಂಗ್. ಮಾರಾಟ ಪ್ರಕ್ರಿಯೆಯ ಒಂದು ತತ್ವ ಅಥವಾ ಸಿದ್ಧಾಂತ ಅಂತ ಹೇಳಿ ನಾವು ಹೇಳ್ತೀವಿ. ಯಾವುದು ಮಾರ್ಕೆಟಿಂಗ್ ಅನ್ನೋದು. ಮಾರ್ಕೆಟಿಂಗ್ ಈಸ್ ಅ ಫಿಲಾಸಫಿ ಆಫ್ ಅ ಬಿಸ್ನೆಸ್. ಒಂದು ವ್ಯವಹಾರ ಮಾಡಬೇಕಂತ ಹೇಳಿದ್ರೆ ವಿ ಶುಡ್ ಹ್ಯಾವ್ ಅ ಫಿಲಾಸಫಿ, ವಿ ಶುಡ್ ಹ್ಯಾವ್ ಅ ಪ್ರಿನ್ಸಿಪಲ್. ಆ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರ್ಲಿಕ್ಕೆ ಬರೋದಿಲ್ಲ. ನಾವು ರಿಯಲ್ ಮಾರ್ಕೆಟರ್ ಆದರೆ ವಿ ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಅವರ್ ಸೆಲ್ಫ್ಸ್ ಇನ್ ಟು ದ ರಿಯಲ್ ಮಾರ್ಕೆಟಿಂಗ್ process where we give due emphasis to the customer and their needs. ಹಾಗಾಗಿ ಇಟ್ಸ್ ಅ ಫಿಲಾಸಫಿ, ಡಿಫೈನ್ಸ್ ಆಸ್ ಅ ಫಿಲಾಸಫಿ ಆಫ್ ಅ ಬಿಸ್ನೆಸ್. ಆದರೆ ಇಲ್ಲಿ ಏನಾಗಿದೆ, ಇಟ್ಸ್ ಅ ರೂಟೀನ್ ಆರ್ ಫಿಸಿಕಲ್ ಪ್ರೊಸೆಸ್. ಇಟ್ಸ್ ವೆರಿ ರೂಟೀನ್, ವೆರಿ ಕ್ಯಾಶುವಲ್ ಪ್ರೊಸೆಸ್. ಈಗ ಇವತ್ತು ನೋಡ್ತೀವಿ, ವಾಟ್ ಎವರ್ ಈಸ್ ಪ್ರೊಡ್ಯೂಸ್ಡ್, ವಾಟ್ ಈಸ್ ಬೀನ್ ಗ್ರೌಂಡ್ ಇನ್ ದ ಫಾರ್ಮ್, ಇಟ್ ಈಸ್ ಸಬ್ಜೆಕ್ಟ್ ಟು ಸೇಲ್ಸ್. ಇಟ್ ಈಸ್ ಮೆಂಟ್ ಫಾರ್ ಸೆಲ್ಲಿಂಗ್. ಅವ್ರು ಏನೆಲ್ಲ ಅವರು ಉತ್ಪಾದನೆ ಮಾಡ್ತಾರೆ, ಫಾರ್ಮಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅದನ್ನು ಅವರು ಮಾರಾಟ ಮಾಡಿ ಹೋಗ್ತಾರೆ. ಕಡಿಮೆ ಹಣಕ್ಕೆ ಮಾರಾಟ ಮಾಡ್ತಿರೋ, ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಿರೋ, ಅದು ಬೇರೆ ಪ್ರಶ್ನೆ. ಮಾರಾಟ ಮಾಡಿ ಹೋಗ್ತಾರೆ. ಅಲ್ಲಿ ಕಸ್ಟಮರ್ ಅನ್ನೋರು ಪ್ರಾಧಾನ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಇಟ್ ಹ್ಯಾಸ್ ಗಾಟ್ ವೆರಿ ಕ್ಯಾಶುವಲ್ ಕಾನ್ಸೆಪ್ಟ್ ಆ್ಯಂಡ್ ಇಟ್ ಈಸ್ ವೆರಿ ರೂಟೀನ್ ಫಿಸಿಕಲ್ ಪ್ರೊಸೆಸ್. ರೂಟೀನ್, ದೈನಂದಿನ ಭೌತಿಕವಾದಂತಹ ಒಂದು ಪ್ರಕ್ರಿಯೆ ಆಗಿರ್ತದೆ. ಯಾವುದು ಸೆಲ್ಲಿಂಗ್ ಅದಕ್ಕೆ ತುಂಬ ಚಾಣಾಕ್ಷತನ ಅಥವಾ ಸ್ಕಿಲ್ಲು, ಎಕ್ಸ್ಪರ್ಟೈಸು, ಕ್ಯಾಲಿಬರ್ ಬೇಕಂತ ಹೇಳಿಲ್ಲ. ಅದಕ್ಕೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬೇಕಂತ ಹೇಳಿಲ್ಲ. ಎನಿಬಡಿ ಕ್ಯಾನ್ ಬಿಕಮ್ ಅ ಸೆಲ್ಲರ್, ಬಟ್ ಎವ್ರಿಬಡಿ ಕ್ಯಾನಾಟ್ ಬಿಕಮ್ ಅ ಮಾರ್ಕೆಟರ್, ಮಾಡರ್ನ್ ಮಾರ್ಕೆಟರ್. ಸೊ ಅದು ಡಿಫರೆನ್ಸ್. ಆಮೇಲೆ 6th ಪಾಯಿಂಟ್, ಪ್ರಾಫಿಟ್ ಥ್ರೂ ಕಸ್ಟಮರ್. ಈಗ ಮಾರ್ಕೆಟರ್ನ ಮೇನ್ ಫೋಕಸ್ ಏನಿರ್ತದೆ, ನಾಟ್ ಓನ್ಲಿ ಜಸ್ಟ್ ಟು ಮೇಕ್ ಅ ಪ್ರಾಫಿಟ್. ಅವನು ಪ್ರಾಫಿಟ್ ಅನ್ನೋದೇ ಒಂದು ಉದ್ದೇಶ ಆಗಿರೋದಿಲ್ಲ. ಪ್ರಾಫಿಟ್ ಆಫ್ಟರ್ ಸ್ಯಾಟಿಸ್ಫೈಯಿಂಗ್ ದ ಕಸ್ಟಮರ್. ಗ್ರಾಹಕರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನಂತೀನಿ, ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಗ್ರಾಹಕರ ತೃಪ್ತಿಯ ಮೇರೆಗೆ ಅವನು ಪ್ರಾಫಿಟ್ ಮಾಡ್ಕೋತಾನೆ ಮಾರ್ಕೆಟರ್. ಗ್ರಾಹಕರ ತೃಪ್ತಿಗೆ ಬಹಳಷ್ಟು ಅವನು ಇಂಪಾರ್ಟೆನ್ಸ್, ಮಹತ್ವವನ್ನು ಕೊಡ್ತಾನೆ. ಸೊ ಹಿ ಮೇಕ್ಸ್ ಪ್ರಾಫಿಟ್ಸ್ ಥ್ರೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅವನು ಪ್ರಾಫಿಟ್ ಸಿಗಬೇಕು ಅನ್ನೋದನ್ನ ಅವನು ಅಪೇಕ್ಷಿಸ್ತಾನೆ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದ್ರೆ ಇಲ್ಲಿ ಏನು, ಪ್ರಾಫಿಟ್ ಈಸ್ ಥ್ರೂ ಸೇಲ್ಸ್ ವ್ಯಾಲ್ಯೂ. ಜಾಸ್ತಿ ದೊಡ್ಡ ಒಂದು ಲಾಟ್ ಅಲ್ಲಿ, ದೊಡ್ಡ ವಾಲ್ಯೂಮ್ನಲ್ಲಿ ಮಾರಾಟ ಮಾಡಿ ಜಾಸ್ತಿ ಪ್ರಾಫಿಟ್ ತಗೊಳ್ಳೋದು. ಅಲ್ಲಿ ಕಸ್ಟಮರ್ಸ್ ನೀಡ್ಸ್, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ನಾವು ನೋಡೋದಿಲ್ಲ. ಹಾಗಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಇದ್ರೆ ಮಾರ್ಕೆಟಿಂಗ್ ನಲ್ಲಿ, ಸೆಲ್ಲಿಂಗ್ ನಲ್ಲಿ ಏನಿರ್ತದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಬರೀ ಸೇಲ್ಸ್ ವಾಲ್ಯೂಮು, ಸೇಲ್ಸು, ಪ್ರಾಫಿಟ್ ಅಷ್ಟೇ ಇರೋದು. ನೆಕ್ಸ್ಟ್ 7th ಪಾಯಿಂಟ್ ಆಫ್ ಡಿಫರೆನ್ಸ್, ಲೆಟ್ ದ ಸೆಲ್ಲರ್ ಬಿವೇರ್. ಮಾರ್ಕೆಟಿಂಗ್ ಮಾಡುವಾಗ ಸೆಲ್ಲರ್ ಆದವ ಅಂದ್ರೆ ಮಾರ್ಕೆಟರ್ ಹಿಮ್ಸೆಲ್ಫ್ ಇಸ್ ಅ ಸೆಲ್ಲರ್ ಮಾರ್ಕೆಟಿಂಗ್ ನಲ್ಲಿ. ಈಗ ನಾನು ಮಾರ್ಕೆಟರ್ ಅಂದ್ರೆ ನಾನು ವಸ್ತುಗಳನ್ನು ಪ್ರೊಡಕ್ಷನ್ ಮಾಡ್ತೀನಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾನೇ ಸೇಲ್ ಮಾಡ್ತೀನಿ ಅಂದ್ರೆ ನಾನು ಮಾರ್ಕೆಟರ್ ಹೌದು, ಪ್ರೊಡ್ಯೂಸರ್ ಹೌದು, ಸೆಲ್ಲರ್ ಹೌದು. ಸೊ ನಾನು ಅವಾಗ ಆ ಹಂತದಲ್ಲಿ ಐ ಹ್ಯಾವ್ ಟು ಲೆಟ್ ದ ಸೆಲ್ಲರ್ ಬಿಹೇವಿಯರ್ ಅಂದ್ರೆ ನಾನು ಬಹಳ ಜಾಗ್ರತೆ ಆಗಿರ್ಬೇಕು. ನಾನು ಸೆಲ್ಲರ್, ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಲೆಟ್ ದ ಸೆಲ್ಲರ್ ಬಿಹೇವಿಯರ್, ನಾನು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದ್ರೆ
ನಾನು ಬಹಳ ನಾಜೂಕಾಗಿ ಕೆಲಸ ಮಾಡಬೇಕಾಗುತ್ತೆ ಮಾರಾಟ ಪ್ರಕ್ರಿಯೆ ಸಂದರ್ಭದಲ್ಲಿ. ಸೊ ನಾನು ತುಂಬ ಸಿಚುವೇಶನ್ಸನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ವೆರೈಟಿ ಆಫ್ ಕಸ್ಟಮರ್ಸ್ ಇರ್ತಾರೆ, ಬೇರೆ ಬೇರೆ ರಿಲಿಜನ್, ಬೇರೆ ಬೇರೆ ಏಜ್ ಗ್ರೂಪ್, ಬೇರೆ ಬೇರೆ ಸೆಕ್ಸ್ಗೆ ಸಂಬಂಧಿಸಿದಂಥ ವರ್ಗಗಳಿಗೆ ಸಂಬಂಧಿಸಿದಂಥ ಕಸ್ಟಮರ್ ಇರ್ತಾರೆ. ಕಸ್ಟಮರ್ ಅಂತ ಇದ್ರೆ ಆಲ್ವೇಸ್ ರಿಚ್ ಕಸ್ಟಮರ್ ಅಲ್ಲ, ಪುವರ್ ಕಸ್ಟಮರ್ಸ್ ಇರ್ತಾರೆ. ಅಥವಾ ರೀಜನ್ ವೈಸ್ ನೋಡಿದ್ರೆ ನಾರ್ದರ್ನ್ ಸೈಡ್, ಈಸ್ಟರ್ನ್ ಸೈಡ್, ವೆಸ್ಟರ್ನ್ ಸೈಡ್, ಈಸ್ಟರ್ನ್ ಸೈಡ್, ಸದರ್ನ್ ಸೈಡ್ ಕಸ್ಟಮರ್ಸ್ ಇರ್ತಾರೆ. ಹಿಲ್ ಸ್ಟೇಷನ್ ಕಸ್ಟಮರ್ಸ್ ಇರ್ತಾರೆ, ಅರ್ಬನ್ ಕಸ್ಟಮರ್ಸ್ ಇರ್ತಾರೆ, ಸೆಮಿ ಅರ್ಬನ್, ರೂರಲ್ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸ್ ಫ್ರಮ್ ದ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ತಾರೆ, ನ್ಯಾಷನಲ್ ಕಸ್ಟಮರ್ಸ್ ಇರ್ತಾರೆ, ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಇರ್ತಾರೆ. ಹಾಗಾಗಿ ಕನ್ಸ್ಯೂಮರ್ಸ್ ಅಂತ ಇದ್ರೆ ಯಾರು, ಹೇಗೆ, ಅವರ ನಡವಳಿಕೆಗಳು ಏನು, ಅವರ ಬಿಹೇವಿಯರ್, ವರ್ತನೆ ಏನು, ಅದನ್ನೆಲ್ಲ ನಾನು ಸ್ಟಡಿ ಮಾಡಬೇಕಾಗುತ್ತೆ ಒಬ್ಬ ಮಾರ್ಕೆಟರ್ ಆಗಿ. ಹಾಗಾಗಿ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಲೆಟ್ ದ ಸೆಲ್ಲರ್ ಬಿವೇರ್, ಲೆಟ್ ದ ಮಾರ್ಕೆಟರ್ ಬಿವೇರ್ ಅನ್ನೋದು ಬಂತು. ಇಲ್ಲಿ ಏನಾಗುತ್ತೆ, ಲೆಟ್ ದ ಬಾಯರ್ ಬಿವೇರ್, ಅವನು ಜಾಗೃತನಾಗಿರ್ಬೇಕು. ಸೆಲ್ಲಿಂಗ್, ಈಗ ನಾನು ಸೆಲ್ಲರ್ ಆದ್ರೆ ನಾನು ಹಾಳಾದ ವಸ್ತುವನ್ನು ಕೂಡ ನಾನು ಅಲ್ಲಿ ಏನ್ ಮಾಡ್ಬೋದು, ಸೇಲ್ ಮಾಡ್ಬೋದು. ನಾನು ತುಂಬಾ ಫ್ರೀ ಆಗಿರ್ತೇನೆ, ಸೇಲ್ ಮಾಡೋದಷ್ಟೇ ನನ್ನ ಉದ್ದೇಶ. ಹಾಳಾದ ವಸ್ತುವನ್ನು ಸೇಲಿಗೆ ಇಡ್ತೇನೆ. ನೀವು ನೋಡ್ಬೋದು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ನಲ್ಲೆಲ್ಲ ನೋಡ್ಬೋದು, ಹಾಳಾದ ಕೆಲವೊಂದು ಅಗ್ರಿಕಲ್ಚರ್ ಗೂಡ್ಸ್, ಟೊಮೆಟೋಸ್, ಪೊಟೆಟೋಸ್, ವೆಜಿಟೇಬಲ್ಸ್ ಕೂಡ ಅವ್ರು ಮಾರಾಟ ಮಾಡಿ ಹೋಗ್ತಾರೆ ಅರ್ಜೆಂಟಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಹಾಳಾಗಿದ್ದಂತ. ಬಟ್ ತಗೊಳ್ಳೋರು ಎಚ್ಚರಿಕೆಯಿಂದ ಇರಬೇಕು. ಹೂ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್? ದ ಬಾಯರ್. ಲೆಟ್ ದ ಬಾಯರ್ ಬಿವೇರ್. ಸೆಲ್ಲಿಂಗ್ನಲ್ಲಿ ಸೆಲ್ಲರ್ಗೆ ಜಾಸ್ತಿ ತಲೆಬಿಸಿ ಇಲ್ಲ, ಬಟ್ ಬಾಯರ್ನಿಗೆ ತುಂಬ ತಲೆಬಿಸಿ. ಅವ್ನು ಚೌಕಾಸಿ ಮಾಡಬೇಕು, ಬಾರ್ಗೇನಿಂಗ್ ಮಾಡಬೇಕು, ಕ್ವಾಲಿಟಿ ನೋಡಬೇಕು, ಟೆಸ್ಟ್ ಮಾಡಬೇಕು, ಅದೆಲ್ಲ ನೋಡಿ ತಗೊಳ್ಬೇಕು. ಅದು ಅವನಿಗೆ ಬಿಟ್ಟ ವಿಷಯ. ಆದರೆ ಇಲ್ಲಿ ಏನಾಗುತ್ತೆ, ಮಾರ್ಕೆಟರ್ ಹ್ಯಾಸ್ ಟು ಬಿ ವೆರಿ ಅವೇರ್ ಆಫ್ ದ ಮಾರ್ಕೆಟಿಂಗ್ ಪ್ರೋಸೆಸ್. ನೆಕ್ಸ್ಟ್ 8th ಪಾಯಿಂಟ್ ಆಫ್ ಡಿಫರೆನ್ಸ್, ಇಂಟಗ್ರೇಟೆಡ್ ಅಪ್ರೋಚ್. ಇದು ಬಹಳ ಇಂಟಗ್ರೇಷನ್ ಹೊಂದಿರುವಂಥದ್ದು. ಇದು ಬೇರ್ಪಡಿಸಲಿಕ್ಕೆ ಆಗದೇ ಇರುವಂತಹ ಗಟ್ಟಿಯಾದಂಥ ಅಪ್ರೋಚ್ ಅಂತ. ಅಂದರೆ ಇದು ಟೋಟಲ್, ಅದನ್ನೇ ಹೇಳಿದೆ, ಪರಿಪೂರ್ಣವಾದಂಥ ಕಾಂಪ್ರೆಹೆನ್ಸಿವ್. ಹಾಗಾಗಿ ಇಟ್ ಈಸ್ ಅನ್ ಇಂಟಗ್ರೇಟೆಡ್ ಅಪ್ರೋಚ್. ಇದೇನಾಗ್ತದೆ, ಫ್ರಾಗ್ಮೆಂಟೆಡ್ ಅಪ್ರೋಚ್, ತುಂಬ ಕ್ಯಾಶುವಲ್ ಅಪ್ರೋಚ್ ಅಂತ. ತುಂಬ ಕ್ಯಾಶುವಲ್ ಆಗಿರುವಂತಹ ಮಾರ್ಗ ಇಲ್ಲಿ. ಇದು ಇಂಟಗ್ರೇಟೆಡ್, ನಾವು ಬಹಳ ಗಟ್ಟಿಯಾಗಿರ್ಬೇಕು, ಬದ್ಧರಾಗಿರ್ಬೇಕು. ಕಮಿಟ್ಮೆಂಟ್, ವಿ ಆರ್ ಕಮಿಟೆಡ್ ವೈಲ್ ಡೂಯಿಂಗ್ ಮಾರ್ಕೆಟಿಂಗ್ ಅಂಡ್ ವಿ ನೀಡ್ ನಾಟ್ ಬಿ ಕಮಿಟೆಡ್ ವೈಲ್ ಡೂಯಿಂಗ್ ಸೆಲ್ಲಿಂಗ್. While doing marketing, we should be very standard, having a kind of discipline, integrity. So integrated approach we have to follow as a marketer. Okay, we should not deceive anyone during the course of marketing. ನಾವು ಯಾರನ್ನು ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಸೊ ಆ ರೀತಿ ಪ್ರಾಮಾಣಿಕವಾದಂತಹ ಬಹಳ ಇಂಟೆಗ್ರಿಟಿಯನ್ನು ಹೊಂದಿರುವಂತಹ ಅಪ್ರೋಚ್ನ ಇಟ್ಕೊಳ್ಬೇಕು. ಇಲ್ಲಿ ಫ್ರಾಗ್ಮೆಂಟೆಡ್ ಅಪ್ರೋಚ್, ಎಜುಕೇಶನ್ ಇದ್ರೂ ಇರುತ್ತೆ, ಇಲ್ದಿದ್ರೂ ನಡೆಯುತ್ತೆ, ಹೇಗೆ ಮಾಡಿದ್ರು ಸರಿ, ಮಾರಾಟ ಮಾಡೋದಂದೇ ಅಲ್ಲಿ ಉದ್ದೇಶ ಆಗಿರುತ್ತೆ. ಸೊ ಅದು ಹಾಗಾಗಿ. ಆಮೇಲೆ 9th ಪಾಯಿಂಟ್ ಆಫ್ ಡಿಫರೆನ್ಸ್, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಇಲ್ಲಿ ಇರುತ್ತೆ. ದೀರ್ಘಾವಧಿಯ ಉದ್ದೇಶಗಳು, ದೀರ್ಘಾವಧಿಯ ಸಾಧನೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಪ್ರೋಚ್ ಅಲ್ಲ ಅದು. ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಬಹಳಷ್ಟು ವರ್ಷ ನಾವು ಅದು ನಡ್ಸ್ಕೊಂಡು ಹೋಗಬೇಕಾಗುತ್ತೆ. ಸೆಲ್ಲಿಂಗ್ ಅಂದ್ರೆ ಇವತ್ತು ಒಂದು ದಿವಸದ ಸೇಲ್ ಇರ್ಬೋದು, ಅಥವಾ ಒಂದು ತಾಸಿನ ಸೇಲ್ ಇರ್ಬೋದು, ಅಥವಾ ಒಂದು ವೀಕಿನ ಸೇಲ್ ಇರ್ಬೋದು, ಮ್ಯಾಕ್ಸಿಮಮ್ 1 ಮಂತಿನ ಸೇಲ್ ಇರ್ಬೋದು. So it is very short term approach, short term perspective. Its perspective is very long range, and its perspective here is short term. ಆಮೇಲೆ ಕೊನೆ ಡಿಫರೆನ್ಸ್, 10th ಪಾಯಿಂಟ್ ಆಫ್ ಡಿಫರೆನ್ಸ್, ಲುಕ್ ಎಟ್ ಹಿಯರ್, ಕಸ್ಟಮರ್ ಫಸ್ಟ್. ಮಾರ್ಕೆಟಿಂಗ್ ನಲ್ಲಿ ಯಾರು ಫಸ್ಟ್, ಯಾರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅಥವಾ ಪ್ರಾಧಾನ್ಯತೆಯನ್ನು ಕೊಡ್ತೀವಿ? ಎಸ್, ಕಸ್ಟಮರ್ ಈಸ್ ಗಿವನ್ ಫಸ್ಟ್ ಇಂಪಾರ್ಟೆನ್ಸ್. ಅವನೇ ಕಸ್ಟಮರೇ ನಮಗೆ ಅಸೆಟ್ ಆಗಿರ್ತಾರೆ ಮಾರ್ಕೆಟಿಂಗ್ ನಲ್ಲಿ. ಅವನನ್ನ ಸ್ಟಡಿ ಮಾಡಿಕೊಂಡು ಆ ಪ್ರಕಾರವಾಗಿ ನಾವು ವಸ್ತುಗಳನ್ನು ಪೂರೈಸಬೇಕು. ಅವನ ಬೇಕು ಬೇಡಗಳಿಗೆ ನಾವು ಸ್ಪಂದಿಸಬೇಕಾಗುತ್ತೆ. ಹಾಗಾಗಿ ಕಸ್ಟಮರ್ ಇಸ್ ದ ಫಸ್ಟ್ ಇನ್ ಕೇಸ್ ಆಫ್ ಮಾರ್ಕೆಟಿಂಗ್. ಬಟ್ ಇನ್ ಕೇಸ್ ಆಫ್ ಸೆಲ್ಲಿಂಗ್, ಹೂ ಇಸ್ ದ ಫಸ್ಟ್? ವಾಟ್ ಈಸ್ ದ ಫಸ್ಟ್? ಪ್ರಾಡಕ್ಟ್ ಈಸ್ ದ ಫಸ್ಟ್, ನಾಟ್ ಅ ಕಸ್ಟಮರ್. ಪ್ರಾಡಕ್ಟ್ ಸರಿ ಇದ್ರೆ ಆಯ್ತು, ನಮಗೆ ಪ್ರಾಡಕ್ಟ್ ಒಂದು ಶೇಪ್ ಅಲ್ಲಿ ಇದ್ದು ಪ್ರೈಸ್ ಹೊಂದಿದ್ರೆ ಆಯ್ತು, ನಾವು ಅದನ್ನು ಮಾರಾಟ ಮಾಡಬೇಕು. ಸೊ ಪ್ರಾಡಕ್ಟ್ ಈಸ್ ಗಿವನ್ ಪ್ರಿಫರೆನ್ಸ್ ಹಿಯರ್, ಬಟ್ ಹಿಯರ್ customer is given preference. So these are all the differences between marketing and selling. ಮಾರಾಟ ಪ್ರಕ್ರಿಯಾ ಶಾಸ್ತ್ರ ಮತ್ತು ಮಾರಾಟ ಶಾಸ್ತ್ರ, ಅಥವಾ ಮಾರಾಟ ಪ್ರಕ್ರಿಯೆ ಮತ್ತು ಮಾರಾಟಗಳ ನಡುವೆ ಇರುವಂತಹ ವಿಭಿನ್ನ ಇದು ಏನದು ಡಿಫರೆನ್ಸಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಇದನ್ನು ನೋಡ್ಕೊಳ್ಳಿ. ನಮ್ಮೆ kindly go through the contents of this, and in case of doubts you may ask them. Okay, thank you.